ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಎಚ್.ಡಿ. ಕೋಟೆ ತಾಲೂಕಿನಲ್ಲಿಯೇ ಬಹಳ ವಿಶೇಷವಾಗಿ ಗುರುತಿಸಿಕೊಂಡಿರುವ ಭೀಮೇಶ್ವರ ಬೆಟ್ಟದ ಮೇಲೆ ಆಸೀನಳಾಗಿರುವ ಸರ್ವಮಂಗಳೆಯಾದ ವೈಷ್ಣವಿ ದೇವಿಯು ಧನುರ್ಮಾಸದಂದು ಬರುವ ಹುಣ್ಣಿಮೆಯ ದಿನದಂದು ಅಂಧಕಾಸುರನ ಸಂಹಾರ ಮಾಡುವುದರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ. ದೇವಿಯ ಪುರಾಣದ ಪ್ರಕಾರ ಅಂಧಕಾಸುರನು ದೇವಿಯ ತಪಸ್ಸನ್ನ ಭಂಗಗೊಳಿಸಿದ ಕಾರಣ ದೇವಿಯು ಅಸುರನ ಸಂಹಾರವನ್ನು ಇದೇ ಬೆಟ್ಟದ ತಪ್ಪಲಿನಲ್ಲಿ ಕುಂದೂರು ಮಾಳದಲ್ಲಿ ಮಾಡಲಾಗುತ್ತದೆ. ಈ ಒಂದು ಪ್ರತೀತಿಗಾಗಿ ಪ್ರತಿ ವರ್ಷ ಧನುರ್ಮಾಸದಂದು ಬರುವ ಹುಣ್ಣಿಮೆಯ ದಿನ ಶ್ರೀ ವೈಷ್ಣವಿ ದೇವಿಯನ್ನ ಎಲ್ಲಾ ರೀತಿಯ ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ಕಾಲ್ನಡಿಗೆಯಲ್ಲಿ ಸಂಪೂರ್ಣ ಬೆಟ್ಟದಿಂದ ಕುಂದೂರು ಮಾಳದವರೆಗೆ ಹೊತ್ತೊಯ್ಯಲಾಗುತ್ತದೆ. ಸರ್ವಮಂಗಳೆಯು ಈ ವರ್ಷದಂದು ಶ್ವೇತವರ್ಣದ ಸೀರೆಯನ್ನುಟ್ಟು ಎಲ್ಲಾ ಮಂಗಳ ದ್ರವ್ಯಗಳಿಂದ ಅಲಂಕೃತಳಾಗಿ ಬೆಟ್ಟದಿಂದ ಕುಂದೂರು ಮಾಳದತ್ತ ಹೋಗುತ್ತಿದ್ದಾಳೆ. ದೇವಿಯನ್ನ ಗೋಧೂಳಿ ಲಗ್ನದಲ್ಲಿ ದೇವಾಲಯವನ್ನ ಪ್ರದಕ್ಷಿಣೆ ಮಾಡಿದ ಬಳಿಕ ಕುಂದೂರು ಗ್ರಾಮದತ್ತ ಹೊರಡಿಸಲಾಗುತ್ತದೆ. ಸರಿಸುಮಾರು ಸಂಜೆಯಾಗುವ ಸಮಯದೊಳಗಾಗಿ ದೇವಿಯು ಬೆಟ್ಟವನ್ನ ಸಂಪೂರ್ಣವಾಗಿ ಇಳಿಯುತ್ತಾಳೆ. ಚಂದ್ರನ ಬೆಳಕಿನಲ್ಲಿ ಕುಂದೂರು ಮಾಳದ ಮಂಟಪವನ್ನ ಸೇರುವ ದೇವಿಯು ಆ ದಿನದ ರಾತ್ರಿ ಸಂಪೂರ್ಣ ಕುಂದೂರು ಗ್ರಾಮವನ್ನ ಮೆರೆಯುತ್ತಾಳೆ. ಬಳಿಕ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಅಂಧಕಾಸುರನ ಸಂಹಾರ ಮಾಡುವ ಕಾರಣ ದೇವಿಯು ಗ್ರಾಮದಿಂದ ಎಲ್ಲಾ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮುಗಿಸಿ ಮಾಳದತ್ತ ನಡೆಯುತ್ತಾಳೆ. ಈ ಸಮಯದಲ್ಲಿ ವಿಶೇಷವಾಗಿ ದೇವಿಯ ಮುಂದೆ ಸತ್ತಿಗೆ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗುತ್ತದೆ. ಎಲ್ಲ ಮಂಗಳವಾದ್ಯಗಳಿಂದ ದೇವಿಯನ್ನ ಬರಮಾಡಿಕೊಳ್ಳುವ ಗ್ರಾಮಸ್ಥರು ಈ ಮಾಳದಲ್ಲಿ ದೇವಿಗೆ ವಿಶೇಷ ಪೂಜೆ ಮಾಡುವ ಮುಖಾಂತರ ಮಾಳದ ಪ್ರವೇಶ ಮಾಡಿಸಲಾಗುತ್ತದೆ. ದೇವಿಯು ಮಾಳವನ್ನ ಪ್ರವೇಶ ಮಾಡುವ ಮೊದಲೇ ಎಲ್ಲಾ ರೀತಿಯ ಅಂಧಕಾಸುರನ ಚಿತ್ರ ಹಾಗೂ ಚಿತ್ರಪಟವನ್ನ ಈ ಒಂದು ಮಾಳದಲ್ಲಿ ಅಲಂಕಾರ ಮಾಡಿ ಅಲಂಕೃತವಾಗಿ ಜೋಡಿಸಲಾಗುತ್ತದೆ. ದೇವಿಯು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಈ ಒಂದು ಚಿತ್ರಪಟವನ್ನ ನಿಲ್ಲಿಸುವ ಮುಖಾಂತರ ಅಂಧಕಾಸುರನ ಆರ್ಭಟವನ್ನ ಈ ಒಂದು ಚಿತ್ರದಲ್ಲಿ ತೋರಿಸಲಾಗುತ್ತದೆ. ನೀನು ಕಾಲಿಟ್ರೆ ನನ್ನ ಕೋಪದ ಬೆಂಕಿಯಲ್ಲಿ ಬೆಂದು ಭಸ್ಮವಾಗಿ ಹೋಗ್ತೀಯ. ಏ ದೇವಿ, ನಾನು ಯಾರು ಅಂತ ತಿಳ್ಕೊಂಡಿದ್ಯಾ? ಅಸುರ ಶಕ್ತಿಯುಳ್ಳ ಕಾಟೇರಿ, ರಕ್ತ ಕಾಟೇರಿ. ನಾನು ಹೆಜ್ಜೆ ಇಟ್ರೆ ಈ ಭೂಮಂಡಲವೇ ಗಡಗಡ ಅಂತ ನಡುಗತ್ತೆ. ನಾನು ದೃಷ್ಟಿ ಇಟ್ರೆ ಬೆಂಕಿ ಮಳೆ ಸುರಿಯತ್ತೆ. ನಿನ್ನಿಂದ ನನ್ನನ್ನೇನು ಮಾಡಕ್ಕಾಗಲ್ಲ. ನಿನ್ನ ಕಣ್ಣು ಮುಂದೆನೆ ಈ ದೇವಿಪುರ ಮಣ್ಣು ಪಾಲಾಗತ್ತೆ. ನೋಡ್ತಾ ಇರು, ನನ್ನ ವಿಶ್ವರೂಪ ನೋಡು. ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ. ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು.
ಲಾಡು